ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಒಂದು ಟಾಪಿಕ್ನ ನಾವು ತುಂಬ ಸಿಂಪಲ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆನಾ? ಇವತ್ತು ನಾನು ಕೇಜ್ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ತುಂಬ ದಿನದಿಂದ ತುಂಬ ಜನ ಕೇಳ್ತಿದ್ರು ನನ್ನನ್ನು, ನಾವು ಟೇಮ್ ಬರ್ಡ್ಸ್ ಇಟ್ಟಾಗ ಇಲ್ಲ ವೈಲ್ಡ್ ಬರ್ಡ್ಸ್ ಇಟ್ಟಾಗ ಯಾವ ರೀತಿಯಾದ ನಾವು ಕೇಜ್ ಸೈಜನ್ನು ನಾವು ಉಪಯೋಗಿಸ್ಬೇಕು ಅಂತ ಹೇಳಿ. ಆಬ್ವಿಯಸ್ಲಿ ಕೇಜ್ ಅಂತ ಬಂದಾಗ ಅದಕ್ಕೆ ತುಂಬ ವೆರೈಟೀಸ್ ಬರುತ್ತೆ ಅದರಲ್ಲಿ. ಅಂದರೆ ಈಗ ಚೈನಾ ಕೇಜ್ ಆಗಿರ್ಬೋದು, ಇಲ್ಲ ಕಸ್ಟಮ್ ಮಾಡಿರುವಂಥ ಕೇಜ್ ಆಗಿರ್ಬೋದು, ಇಲ್ಲ ಅಮೆಝಾನಲ್ಲಿ ನೀವು ತೊಗೊಂಡಾಗ ಒಂದು ಫ್ಯಾನ್ಸಿ ಕೇಜ್ ಆಗಿರ್ಬೋದು. ಈ ರೀತಿಯಾದ ಬೇರೆ ಬೇರೆ ರೀತಿಯಾದ ಕೇಜ್ ಬರುತ್ತೆ. ಅದು ಡಿಪೆಂಡ್ಸ್ ಆನ್ ಯುವರ್ ಬಜೆಟ್, ನೀವು ಅದನ್ನು ಫಿಕ್ಸ್ ಮಾಡ್ಕೋಬಹುದು. ಆದರೆ ನಾವು ಯಾವ ಸೈಜಿನ ಕೇಜ್ ಉಪಯೋಗಿಸ್ಬೇಕು ಅಂತೇಳಿ ಇವತ್ತಿನ ಈ ವಿಡಿಯೋ ಟಾಪಿಕ್ಕು. ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಯೂಶ್ವಲ್ ಆಗಿ ನಾವು ಒಂದು ಪೇರ್ ಕಾಕ್ಟೇಲ್ ತರ್ತೀವಿ ಅಂತ ಅನ್ಕೋಣ. ಒಂದು ಪೇರ್ ಕಾಕ್ಟೇಲ್ ತರಾಗ ನಾವು ಅದಕ್ಕೆ ಎಷ್ಟು ಜಾಗ ಬೇಕು ಅಂತ ಕೇಳಿದ್ರೆ ನಾನು ಸಜೆಸ್ಟ್ ಮಾಡೋದು ಬಂದು 2.5 ಅಡಿ 2.5 ಫೀಟ್ ಕೇಜ್ ಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಒಂದು ಪೇರ್ ಕಾಕ್ಟೇಲ್ ಇದ್ದಾಗ. ಏನಕ್ಕೆ ಅಂತಂದರೆ ಕೇಜನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ತೀನಿ ಕೇಳಿ. ಅಂದರೆ ಕೇಜ್ ಸೈಜನ್ನು ಯಾವ್ದಾದ್ರು ಒಂದು ಪಕ್ಷಿ ಅಂತ ಬಂದಾಗ ಅದರದ್ದು ಒಂದು ಚಿಕ್ಕ ಪಕ್ಷಿ ಆಗಿರ್ಬೋದು, ದೊಡ್ಡ ಪಕ್ಷಿ ಆಗಿರ್ಬೋದು, ಇಲ್ಲ ಪುಟಾಣಿ ಪಕ್ಷಿ ಆಗಿರ್ಬೋದು, ಏನಾದರೂ ಸರಿ, ಅದು ಕೇಜ್ ಒಳಗಡೆ ಅದರ ರೆಕ್ಕೆಯನ್ನು ಬಿಚ್ಚಿ ಹಾರೋದ ರೀತಿಯಲ್ಲಿ ಅದಕ್ಕೆ ಸ್ಪೇಸ್ ಇರಬೇಕು ಒಂದು. ಆಮೇಲೆ ಅದು ಪುಕ್ಕ ಇರುತ್ತೆ, ಒಂದು ಲೆಂತ್ ಇರುತ್ತೆ. ಅಲ್ಲೇ ಪುಕ್ಕ ಲೆಂತು ಅದು ಒಂದು ಸಲ ಬರ್ಡಿಂಗ್ ಒಳಗಡೆ ತಿರುಗಿದಾಗ ಎಲ್ಲೂ ಯಾವ ಮೂಲೆಯಲ್ಲೂ ಕೂಡ ಆ ಪುಕ್ಕ ಬಂದು ಟಚ್ ಆಗಬಾರ್ದು ಅದು. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಬಿಟ್ಟು ನಾವು ಕೇಜ್ ಸೈಜ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಒಂದು ಪಕ್ಷಿ ತುಂಬ ಹೆಲ್ತಿಯಾಗಿರಬೇಕು, ಆರಾಮಾಗಿರಬೇಕು ಅಂತಂದಾಗ ನಾವು ಅದಕ್ಕೆ ಕೊಡುವಂಥ ಫುಡ್ಡೆಲ್ಲ ನೀರಿಡೋದಲ್ಲ, ಅದಕ್ಕೆ ಒಂದು ಏನು ಸಪ್ಲಿಮೆಂಟ್ಸ್ ಕೊಡೋದಲ್ಲ. ಅದಕ್ಕಿಂತ ಮೊದಲು ನಾವು ಕೇಜ್ ಸೈಜನ್ನು ನಾವು ಪ್ಲಾನ್ ಮಾಡ್ಕೋಬೇಕು. ಸೊ ಕೇಜ್ ಸೈಜ್ ಚೆನ್ನಾಗಿದ್ದಾಗ ನಿಮಗೆ ಪಕ್ಷಿಗಳಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರೋದಿಲ್ಲ. ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಏನೂ ಬರೋದಿಲ್ಲ. ಏನಕ್ಕೆ ಅಂತಂದರೆ ಅದಕ್ಕೆ ಒಂದಿಷ್ಟು ಜಾಗ ಅಂತ ಕೊಟ್ಟಾಗ, ಅಂದರೆ ಯೂಶ್ವಲ್ ಆಗಿ ವೈಲ್ಡ್ ಬರ್ಡ್ಸ್ಗೆ, ಟೇಮ್ ಬರ್ಡ್ಸ್ ಅಂತ ಬಂದಾಗ ಅದು ಕೇಜಲ್ಲಿ ಇರೋದೇ ಇಲ್ಲ. ಸೊ ಹಾಗಾಗಿ ಈಚೆನೇ ಇರಬೇಕು, ನಿಮ್ಮ ಜೊತೆ ಆಟ ಆಡಬೇಕು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ಹಾಗಾಗಿ ಅದನ್ನು ಈಚೆ ತೊಗೊಂಡು ಬಂದು ನೀವು ಆಟ ಆಡಿಸ್ಕೋದು, ಏನು ತೊಂದರೆ ಇಲ್ಲ. ಆದರೂ ಕೂಡ ಅದು ಮಲಗೋದಕ್ಕಾಗಲಿ, ಊಟ ಮಾಡೋದಕ್ಕಾಗಲಿ, ಏನಕ್ಕಾಗಲಿ ಅದು ಕೇಜ್ನ ಡಿಪೆಂಡೆನ್ಸಿ ಆಗಿ ತೊಗೊಂಡಿರುತ್ತೆ. ಸೊ ಅದರ ಜಾಗ ಅಂತ ಬಂದಾಗ ಒಂದು ವಿಶಾಲವಾಗಿ ಇರಬೇಕು ಅಂತ ನಾನು ಹೇಳ್ತೀನಿ. ನೀವು ಬ್ರೀಡಿಂಗ್ ಪರ್ಪಸ್ ಆಗಿರ್ಬೋದು, ಮನೇಲಿ ಸಾಕೋದ್ರ ಪರ್ಪಸ್ ಆಗಿರ್ಬೋದು, ವೈಲ್ಡ್ ಬರ್ಡ್ಸ್ನ ತೊಗೊಂಬಂದು ಮನೇಲಿ ಇಟ್ಕೊಳ್ಳೋ ಪರ್ಪಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಕೇಜ್ ಸೈಜಿನ ಮೇಲೇ ಡಿಪೆಂಡೆನ್ಸಿ ಆಗಿರುತ್ತೆ. ಸೊ ಕೇಜ್ ಸೈಜ್ನ ನೀವು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಪಕ್ಷಿಗಳು ಹಾರಬೇಕು ಒಂದು ಕಡೆಯಿಂದ ಒಂದು ಕಡೆ. ಸೊ ಆ ರೀತಿಯಾಗಿ ಒಂದು ಕೇಜ್ನ ತೊಗೊಂಬಂದು ಮನೇಲಿ ಇಟ್ಕೊಳ್ಳಿ. ಫ್ರೀ ಫ್ಲೈ ಕೇಜಸ್ ಅಂತ ನಾವು ಕರಿತೀವಿ. ಅದು ಕೂಡ ಅಷ್ಟೇ. ತುಂಬ ಮನೇಲಿ ದೊಡ್ಡ ಜಾಗ ಇದ್ದಾಗ ಒಂದು 5 ಅಡಿ 4 ಅಡಿ 3 ಅಡಿ ಈ ರೀತಿಯಾಗಿ ಕೇಜಸ್ನ ರೆಡಿ ಮಾಡಿಸ್ಕೊತಾರೆ ಕಸ್ಟಮ್ ಆಗಿ. ಸೊ ಅದು ಕೂಡ ನೀವು ಮಾಡಿಸಿ ನೀವು ಇಟ್ಕೋಬೋದು. ಇಲ್ಲ ನಮಗೆ ಬಜೆಟ್ ಕನ್ಸ್ಟೆಂಟ್ ಇದೆ ಅಂತಂದಾಗ ಚೈನಾ ಕೇಜಸ್ ಬರುತ್ತೆ 2.5 ಅಡಿ 3 ಅಡಿದೆಲ್ಲನೂ, ಅದನ್ನು ತೊಗೊಂಬಂದು ಬೇಕಾದ್ರೆ ನೀವು ಇಟ್ಕೋಬೋದು. ಯಾವ ಬರ್ಡ್ಗೆ ಅಂತ ಏನೂ ಇಲ್ಲ. ದೊಡ್ಡ ಬರ್ಡಿಂದ ತುಂಬ ದೊಡ್ಡ ಬರ್ಡ್ವರೆಗೂ ನೀವು ನಾನು ಹೇಳಿದ್ನಲ್ಲ, ಪಕ್ಷಿಗಳು ಒಳಗಡೆ ಸುತ್ತೋದಕ್ಕಾಗಲಿ, ಓಡಾಡೋದಕ್ಕಾಗಲಿ, ರೆಕ್ಕೆ ಬಿಚ್ಚೋದಕ್ಕಾಗಲಿ ಅದಕ್ಕೆ ಜಾಗ ಇರಬೇಕು. ಆ ರೀತಿಯಾದ ಕೇಜ್ ಸೈಜಸ್ ನೀವು ಪ್ರಿಫರ್ ಮಾಡಬೇಕು. ಅರ್ಥ ಆಯ್ತಾ? ಈಗ ಕಾಕ್ಟೈಲ್ಗಾದರೆ, ಬಜ್ಜಸ್ಗಾದರೆ 2.5 ಅಡಿ ಅಂತ ಕರಿತೀವಿ. ಸ್ಮಾಲ್ ಕಾರ್ನೆಸ್ಗೆ 2.5 ಅಡಿ ಅಂತ ಕರಿತೀವಿ. ಆದರೆ ಸನ್ ಕಾರ್ನೆಸ್ ಅಂತ ಬಂದಾಗ 3 ಫೀಟ್ ಕೇಜ್ ಇಟ್ಟರೆ ಒಳ್ಳೇದು ಅಂತ ಕರಿತೀವಿ. ನಾನು ಹೇಳ್ತಿರೋ ಲೆಕ್ಕ ಅಲ್ಲ, ಒಂದು ಪೇರಿನ ಲೆಕ್ಕ. ಓಕೆ, ಇನ್ನು ಆಫ್ರಿಕನ್ ಗ್ರೇ ಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 4 ಅಡಿ ವಿಡ್ತ್ ಇಟ್ಕೊಂಡು ಇನ್ನು ಮಿಕ್ಕಿರೋದು ನಾವು 3 ಫೀಟ್ ಬೈ 2 ಫೀಟ್ ಅಂತ ಮಾಡ್ಕೋಬೋದು. ಸೊ ಹಾಗೇನೆ ಇಲ್ಲ ಒಂದು 5 ಅಡಿ ಇಟ್ಕೊಂಡು ಮಾಡ್ಕೋಬೋದು. ಇನ್ನು ಕೆಲವೊಬ್ಬರೆಲ್ಲ 10x10 ಒಂದು ದೊಡ್ಡ ಕೇಜ್ ಥರ ಮಾಡಿಸ್ಬಿಟ್ಟೆಲ್ಲ ಆಫ್ರಿಕನ್ ಗ್ರೇ ಇಡ್ತಾರೆ, ಮಖಾ ಬಿಡ್ತಾರೆ, ಆಮೇಲೆ ಸಲ್ಫರ್ ಕಕಟೋ ಇಡ್ತಾರೆ, ಕಾಕಟೂಸ್ ಇಡ್ತಾರೆ. ತುಂಬ ಈ ರೀತಿಯಾಗಿ ತುಂಬ ಜನ ಅವರವರ ಬಜೆಟ್ ಪ್ರಕಾರ ಅವರು ಮಾಡ್ಕೊತಾರೆ. ಸೊ ನಾನು ಸಜೆಸ್ಟ್ ಮಾಡಿದ ಇಷ್ಟೇನೆ, ನಿಮ್ಮದು ಒಂದು ಬಜೆಟ್ ಇರುತ್ತೆ ಎಲ್ಲದಕ್ಕೂ. ಆಬ್ವಿಯಸ್ಲಿ ಒಂದು ಪಕ್ಷಿ ತೊಗೊತಿದ್ದೀರಾ, ಅದಕ್ಕೊಂದು ಫುಡ್ ತೊಗೊತಿದ್ದೀರಾ, ಕೇಜ್ ತೊಗೊತಿದ್ದೀರಾ ಅಂತಂದಾಗ ಏನೇ ಬಜೆಟ್ ಇದ್ರೂ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೇಬಾರ್ದು ಈ ವಿಷಯದಲ್ಲಿ. ಅಂದರೆ ಬಜೆಟ್ನ ಒಂದು ಸ್ವಲ್ಪ ನೀವು ಹಿಡಿದಿಟ್ಕೋಬಾರ್ದು ಈ ವಿಷಯದಲ್ಲಿ. ಏನಕ್ಕೆ ಅಂತಂದರೆ ಮೊದಲು ನಾವು ಅದಕ್ಕೆ ಜಾಗ ಎಷ್ಟು ಕೊಡ್ತೀವೋ ಅಷ್ಟು ಪಕ್ಷಿಗಳು ಬಂದು ತುಂಬ ಹೆಲ್ತಿಯಾಗಿರೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಸರಿನಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೇಜ್ ಸೈಜ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಆ್ಯಂಡ್ ಆ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಕೂಡ ನಾನು ಅನ್ಕೊತೀನಿ. ಸರಿನಾ? ಸೊ ನೀವು ಈ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆ ಈ ರೀತಿಯಾದ ಡೌಟ್ ಬರೋದ್ರಿಂದ, ಯಾರಿಗೆ ಈ ಡೌಟ್ಸ್ ಬಂದರೂ ಕೂಡ ಈ ವಿಡಿಯೋದ ಒಂದು ಲಿಂಕ್ನ ನೀವು ಶೇರ್ ಮಾಡೋದ್ರಿಂದ ನಮ್ಮ ಚಾನಲ್ ಕೂಡ ಇಂಪ್ರೂವ್ ಆಗುತ್ತೆ. ಜೊತೆಯಲ್ಲಿ ನಿಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಆ್ಯಂಡ್ ನಿಮ್ಗೇನಾದರೂ ಈ ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ
ಮುಂದೇನೂ ಕೂಡ ಇನ್ನೂ ಒಂದು ಚಿಕ್ಕ ಚಿಕ್ಕದಾದ ಟಾಪಿಕ್ಸ್ನ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ಥ್ಯಾಂಕ್ ಯು.